ಎಲ್ಲರಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಕಾರ್ಯಕ್ರಮದಲ್ಲಿ ಇವತ್ತು ಲವ್ ಮ್ಯಾರೇಜ್ ಬಗ್ಗೆ ಪ್ರತಿಯೊಬ್ಬರನ್ನು ನಮ್ಮ ಚಾನಲ್ ನೋಡಿ ಪ್ರತಿಯೊಬ್ಬರು ಕಮಿಟ್ ಮಾಡ್ತಾರ, ಚಾನಲ್ ಅಲ್ಲಿ ಫೋನ್ ಮಾಡ್ತಿರ್ತಾರ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನೋಡ್ತಾರೆ. ಗುರುಗಳೇ, ಇವತ್ತು ನಾನು ಒಂದು ಹುಡುಗ ಇಷ್ಟಪಟ್ಟಿದ್ದೀನಿ, ಹುಡುಗಿ ಇಷ್ಟಪಟ್ಟಿದ್ದೀನಿ, ನಾವು 100% ಆಗುತ್ತಾ ಈ ಕೆಲಸ ಅನ್ನೋದು ಒಂದು ಪ್ರಶ್ನೆಯನ್ನು ತುಂಬ ನಮ್ಗೆ ಕಮಿಟ್ ತಿಳಿಸ್ತಾ ಇರ್ತಾರೆ. ನಾವು ಚಾಲೆಂಜ್ ಆಗಿ ಅದಕ್ಕೆ ಪರಿಹಾರವನ್ನು ಸೂಚಿಸ್ತಿರ್ತೀವಿ, ಪರಿಹಾರವನ್ನು ಹೇಳ್ತಿರ್ತೀವಿ, ಪರಿಹಾರವನ್ನು ಮಾಡ್ತಾ ಇರ್ತೀವಿ. ನಮ್ಮ ಹತ್ರ ನೂರಾರು ಜನವನ್ನ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬರೋರು ಸಾಕೋ ಜನಗಳು ಇದ್ದಾರೆ. ಆದ್ರೂ ನಾವು ಏನ್ ಹೇಳ್ತೀವಿ ಅಂದ್ರೆ, ಜೀವನದಲ್ಲಿ ನಿಮ್ಗೆ ಲವ್ ಮ್ಯಾರೇಜ್ ಆಗ್ಬೇಕನ್ನೋದು ಹುಡುಗನಿಗೆ ಯಾವ ಗ್ರಹ ಇರಬೇಕು, ಹುಡುಗಿಗೆ ಯಾವ ಗ್ರಹ ಇರಬೇಕು, ಯಾವ ಗ್ರಹಗಳಿಂದ ನಿಮ್ಗೆ ತುಂಬಾ ಅನುಕೂಲ ಆಗುತ್ತ, ಹೊಂದಾಣಿಕೆ ಎಷ್ಟು ದಿನದಲ್ಲಿ ನಿಮ್ಗೆ ಕೂಡುತ್ತ, ಎಷ್ಟು ಸಮಯದಲ್ಲಿ ಆಗುತ್ತೆ. ಯಾಕಂದ್ರೆ ಇವತ್ತು ಲವ್ ಮ್ಯಾರೇಜ್ ಎಂಬುದು ಜಾಸ್ತಿ ದಿನ ಟೈಮ್ ತಗೊಂತಾ ಇಲ್ಲ. ಯಾಕಂದ್ರೆ 24 ಗಂಟೆಲಿ ಚೇಂಜ್ ಆಗೋದು, 12 ಅವರಲ್ಲಿ ಚೇಂಜ್ ಆಗೋದು, ಒಂದು ತಿಂಗಳ ಮಟ್ಟಿಗೆ ಚೇಂಜ್ ಆಗ್ತಾ ಇರ್ತಾರೆ. ಸ್ತ್ರೀನು ಚೇಂಜ್ ಆಗ್ಬೋದು, ಪುರುಷನು ಚೇಂಜ್ ಆಗ್ಬೋದು. ಆದರೆ ಇದಕ್ಕೆ ಕಾರಣಗಳು ಏನು? ನಮ್ಮ ಜಾತಕನೇ ಕಾರಣನಾ, ನಮ್ಮ ಕುಂಡ್ಲಿನೇ ಕಾರಣನಾ, ನಾವು ಇಷ್ಟಪಟ್ಟವ್ರ ಬಗ್ಗೆನೇ ಕಾರಣನಾ, ಏನ್ ನಮ್ಮ ತವರು ಮನೆ ಅಂದ್ರೆ ತಂದೆ ತಾಯಿ ಕಡೆಯಿಂದ ಹುಡುಗನ ತಂದೆ ತಾಯಿ ಕಡೆಯಿಂದ ತೊಂದರೆ ಆಗುತ್ತಾ, ಇಲ್ಲ ಹುಡುಗಿ ತಾಯಿ ತಂದೆ ಕಡೆ ತೊಂದರೆ ಆಗುತ್ತಾ, ಇಲ್ಲ ಚಾಲೆಂಜ್ ಆಗಿ ನಾವು ಮಾಡ್ಬೋದಾ ಕಲ್ಯಾಣ ಅನ್ನೋದು ಒಂದು ಪ್ರಶ್ನೆಯನ್ನು ತುಂಬಾ ಕಾಡ್ತಾ ಇರ್ತದ. ಇದಕ್ಕೆ ಪರಿಹಾರ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಯಾವ ತರ ನಮ್ಗೆ ಒಂದು ದೋಚ್ತಾ ಇರ್ತದಂದ್ರೆ ಟೆನ್ಷನ್ ಆಗ್ತಾ ಇರ್ತದ. ನಾವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ನರಳಾಟ ಇದ್ರೆ, ಯಾವುದಾದ್ರೂ ತೊಂದರೆಗಳಿದ್ರೆ, ತುಂಬಾ ಎಫೆಕ್ಟ್ ಕೊಡ್ತಾ ಇದ್ರೆ ನಿಮ್ಮ ಜಾತಕದಲ್ಲಿ, ಒಂದು ಟೈಮ್ ನೀವು ಕರೆಯವನ್ನು ಮಾಡಿ 100% ನಾವು ನಿಮ್ಗೆ ಪರಿಹಾರ ಮಾಡಿ ಕೊಡ್ತೀವಿ. ಇದು ಚಾಲೆಂಜ್ ಆಗ ಅಂತ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಇವತ್ತು ಎಷ್ಟೋ ಜನ ಇಷ್ಟಪಟ್ಟಿರ್ತಾರ, ಮದುವೆ ಮಾಡ್ಕೊಬೇಕು ಆಗೋದಿಲ್ಲ, ತಾಯಿ ತಂದೆ ತುಂಬಾ ನೋವು ತಿಂತಾ ಇರ್ತಾರ, ಕ್ಯಾಸ್ಟ್ ಪ್ರಾಬ್ಲಮ್ ಇದೆ, ಮತ್ತು ನೋಡ್ಬೇಕಂದ್ರೆ ಜಾತಕ ಕೂಡಿ ಬರ್ತಾ ಇಲ್ಲ, ಸಾಲವಳಿ ಕೂಡಿ ಬರ್ತಾ ಇಲ್ಲ, ಏನೂ ಮಾಡಿದ್ರೆ ನಮ್ಗೆ ಫಲ ಸಿಗುತ್ತಾ ಇಲ್ಲ ಅನ್ನೋದಕ್ಕೊಂದು ಕಾರಣದಿಂದ ನಾವು ಚಾಲೆಂಜ್ ಆಗಿ ಅವು ಯಾವ ಸಮಯದಲ್ಲಿ ನಿಮ್ಗೆ ಕಲ್ಯಾಣ ಆಗುತ್ತ, ಯಾವ ಸಂದರ್ಭದಲ್ಲಿ ನಾವು ಚಾಲೆಂಜ್ ಆಗಿ ಅದಕ್ಕೆ ಮಾಡಿಕೊಡಕ ನಮ್ಮ ಕಡೆ ಒಂದು ಪರಿಹಾರ ಖಂಡಿತವಾಗಿದೆ. ಪರಿಹಾರ ಮಾಡಿಕೊಳ್ಳಕ್ ಒಂದು ಅವಶ್ಯಕತೆ ಇದೆ. ನೀವು ಒಂದು ಟೈಮ್ ಕರೆ ಮಾಡಿ ಎಲ್ಲರಿಗೆ ಒಳ್ಳೇದಾಗಬೇಕಂತ ನಮ್ಮ ಮಾರ್ಗದರ್ಶನ ಶುಭವಾಗಲಿ ಅನ್ನೋದು ಅಭಿಪ್ರಾಯ.